ಕಟಕಲಾಟ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ. ಕಟಕಲಾಟ ಗ್ರಾಮದಲ್ಲಿನ ವಿವಿಧ ಕಾಮಗಾರಿಗಳಿಗೆ ಮುಖಂಡರಾದ ರಾಕೇಶ್ ಚಿಂಚಣಿ ಮತ್ತು ಸತೀಶ್ ಪಾಟೀಲ್ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಕಟಕಲಾಟ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಕೇಶ್ ಚಿಂಚಣೆ, ಕಟಕಲಾಟದ ಶ್ರೀಕೃಷ್ಣ ಹಣಬರ ಸಮಾಜ ಸಮುದಾಯ ಭವನ, ಮಹಾದೇವ ದೇವಸ್ಥಾನ ಸಮುದಾಯ ಭವನ ಮತ್ತು ಕರ್ನಾಟಕ ಪಬ್ಲಿಕ್ ಶಾಲೆ ನಿರ್ಮಾಣಕ್ಕೆ ದೆಹಲಿ ಪ್ರತಿನಿಧಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಮತ್ತು ಶಾಸಕ ಗಣೇಶ್ ಹುಕ್ಕೇರಿಯವರು 87.50 ಲಕ್ಷ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿದ್ದಾರೆ. ಗುರುವಾರ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇವೆ. ಶ್ರೀಕೃಷ್ಣ ಹಣಬರ ಸಮಾಜ ಸಮುದಾಯ ಭವನ ನಿರ್ಮಾಣಕ್ಕೆ ಈ ಹಿಂದೆ 10 ಲಕ್ಷ ರೂಪಾಯಿ ಪೂರ್ಣಗೊಳಿಸಲು 25 ಲಕ್ಷ ರೂಪಾಯಿ, ಒಟ್ಟು 35. ಮಹಾದೇವ ದೇವಸ್ಥಾನ ಸಮುದಾಯ ಭವನ ನಿರ್ಮಾಣಕ್ಕೆ ಈ ಹಿಂದೆ 7.50 ಲಕ್ಷ ಪೂರ್ತಿಗೊಳಿಸಲು 20 ಲಕ್ಷ, ಒಟ್ಟು 27,50,000 ರೂಪಾಯಿ. ಕರ್ನಾಟಕ ಪಬ್ಲಿಕ್ ಶಾಲೆ ಕಡಕಲಾಟ 2 ಕೊಠಡಿಗಳ ನಿರ್ಮಾಣಕ್ಕೆ 25 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿದ್ದು, ಗ್ರಾಮಸ್ಥರ ಪರವಾಗಿ ಹುಕ್ಕೇರಿ ಬಂಧುಗಳನ್ನು ಅಭಿನಂದಿಸುವುದಾಗಿ ತಿಳಿಸಿದರು. ಇನ್ನು ಕಡಕಲಾಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸತೀಶ್ ಪಾಟೀಲ್ ಮಾತನಾಡಿ, ಕಡಕಲಾಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ 6 ತಿಂಗಳಲ್ಲಿ ಪರಿಶಿಷ್ಟ ಜಾತಿ, ಅಲ್ಪಸಂಖ್ಯಾತರ ಹಾಗೂ ಸಾಮಾನ್ಯ ಕಾಲೋನಿಗಳಲ್ಲಿ ರಸ್ತೆ ಚರಂಡಿ ನಿರ್ಮಾಣ ಕಾಮಗಾರಿಗೆ 3.10 ಕೋಟಿಗಳ ಅನುದಾನ ಮಂಜೂರು ಮಾಡಿದ್ದು, ಕಾಮಗಾರಿ ಮುಕ್ತಾಯಗೊಂಡಿದೆ. 70 ಲಕ್ಷದಲ್ಲಿ ಭೂಗತ ಕೇಬಲ್ ವಿದ್ಯುತ್ ಬೀದಿ ದೀಪ ಕಾಮಗಾರಿ ಮುಕ್ತಾಯಗೊಂಡಿದೆ. ಅಲ್ಲದೆ ಕಡಕಲಾಟ ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಿದೆ. ಹುಕ್ಕೇರಿ ಬಂಧುಗಳಿಗೆ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ನಾಸರ್ ತಹಶೀಲ್ದಾರ್ ಪ್ರದೀಪ್ ಲಾಟಕರ್, ಪ್ರವೀಣ್ ಪಾಟೀಲ್, ರಮೇಶ್ ಪಾಟೀಲ್, ಅನಿಲ್ ಪಾಟೀಲ್, ಪ್ರಹ್ಲಾದ್ ಮಳಿಗೆ, ರಾಜು ಜೀಪ್ರೆ, ಸಂದೀಪ್ ಜೀಪ್ರೆ, ದಾದಾ ಸಾಹೇಬ್ ಶಿರಗಾವೆ, ಮಾರುತಿ ದುಮಾಳ, ಗಂಗಾರಾಮ್ ಪೂಜಾರಿ, ದಿಲೀಪ್ ಶಿಂತ್ರೆ, ಕಾಕಾ ವದಡಿ, ಮಧುಕರ್ ನಾಯ್ಕ, ಬಾಬಾ ಸಾಹೇಬ್ ಶಿರಗಾವೆ, ವಿಜಯ್ ಬಡಗಾವೆ, ಮಿಥುನ್ ವರಾಳೆ, ಸುಮುಕುಮಾರ್ ತರಕಾರ್, ಅಜಿತ್ ಮಾಳಕರಿ, ಅನಿಲ್ ಕಮತೆ, ಸಂತೋಷ್ ಅವಟಿ, ವಿರಾಜ್ ಸಂಕಾಜೆ, ವಿಠಲ್ ಮಾಳ್ಗೆ, ಯಲ್ಲಪ್ಪ ಗಾವಡೆ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ NKS TV4 ಬೆಳಗಾವಿ. त्यांच्या विशेष प्रयत्नातून खडकलाट येथील श्रीकृष्ण हनबर समाज समुदाय भवनासाठी यापूर्वी त्यांनी 10 लाख रुपये दिलेलं होतं आणि आता त्यांनी 25 लाख रुपये असे एकूण 35 लाख रुपयाचा निधी त्यांनी उपलब्ध करून दिलेला आहे. सांगायला अभिमान वाटतोय, खडकलाटमध्ये सुमारे 1.5 कोटी रुपये खर्चून श्रीकृष्ण मंदिर उभारण्यात येत आहे. त्यामध्येच हा एक भाग असून यासाठी तब्बल 35 लाख रुपये उपलब्ध करून दिल्याबद्दल हुक्केरी पिता पुत्रांचं समस्त हनबर समाज आणि खडकलाट ग्रामस्थांच्या वतीनं प्रथम मी त्यांचं जाहीर आभार व्यक्त करतोय. त्याचबरोबर या कार्यक्रमासाठी उपस्थित खडकलाट ब्लॉक काँग्रेसचे अध्यक्ष माननीय श्री सतीशअण्णा पाटील, खडकलाट ग्रामपंचायतचे माजी अध्यक्ष माननीय श्री राकेश अण्णा चिंचणे, आमचे ज्येष्ठ नागरिक नासर काका, तहसीलदार पदी काका लाटकर, त्याचबरोबर पंचहमी गॅरंटी योजनेचे चिकोडी तालुका अध्यक्ष रमेश पाटील, त्याचबरोबर या ठिकाणी PKPSचे उपाध्यक्ष मारुती धुमाळ, प्रवीण पाटील, गंगाराम पुजारी, दिलीप शिंत्रे, काकांना वदडी, मधुकर नाईक, बाबासाहेब शिरगावे, रावसाहेब जिप्रे यांना, त्याचबरोबर रणजित बुगडे, पप्पू करोशे, प्रदीप लाटकर, विठ्ठल माळगे पाटील, राजू नाईक, दयानंद झिप्रे आणि आताच या ठिकाणी उपस्थित डॉक्टर बाबासाहेब आंबेडकर SC/ST विविध उद्देशीय सहकारी संघाचे अध्यक्ष सुकुमारांना थरकार, त्याचबरोबर अजित माळकरी, त्यांचे सर्व सहकारी या ठिकाणी आलेले आहेत. त्या सर्वांचं मी प्रथम हनबर समाजाच्या वतीनं सहर्ष असं स्वागत करतोय आणि या ठिकाणी हनबर समाजाचे अध्यक्ष राजूअण्णा झिप्रे यांना मी विनंती करतोय की त्यांनी सतीशअण्णा पाटील यांचं सत्कार करायचा आहे. ಮೈನಾರಿಟಿ ಮತ್ತು ಜನರಲ್ಲಿ ಇದರಲ್ಲಿ 3 ಕೋಟಿ 10 ಲಕ್ಷ ರೂಪಾಯಿ ಅನುದಾನದಲ್ಲಿ ಗಟರ್ ಮತ್ತು ರಸ್ತೆ ಮತ್ತು 1 ಕೋಟಿ 10 ಲಕ್ಷ ರೂಪಾಯಿ ಅಂಡರ್ಗ್ರೌಂಡಿಂಗ್ ವೈರಿಂಗ್ ಅದರ ಖರ್ಚಿನಿಂದ ಎಲ್ಲ ಕೂಡಿ 4 ಕೋಟಿ 10 ಲಕ್ಷ ರೂಪಾಯಿ ಅದನ್ನು ಮಾನ್ಯ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶಣ್ಣ ಹುಕ್ಕೇರಿ ಮತ್ತು ನಮ್ಮ ಶಾಸಕರಾದ ಗಣೇಶಣ್ಣ ಹುಕ್ಕೇರಿ ಅವರ ಪ್ರಯತ್ನದಿಂದ 4 ಕೋಟಿ 10 ಲಕ್ಷ ರೂಪಾಯಿಯನ್ನು ಈ ಮೊದಲು ಕೊಟ್ಟು ಇವತ್ತಿನ ದಿವಸ ಶ್ರೀಕೃಷ್ಣ ಹನಬರ ಸಮಾಜದ ಸಮುದಾಯ ಭವನಕ್ಕೆ ಇವತ್ತಿನ ದಿವಸ ಮೊದಲು 10 ಲಕ್ಷ ಕೊಟ್ಟಿದ್ದರು, ಈಗ 25 ಲಕ್ಷ, ಎಲ್ಲ ಕೂಡಿ 35 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟು ಇವತ್ತಿನ ದಿವಸ ಶ್ರೀಕೃಷ್ಣ ಭವನದ ಪೂಜೆ ಕಾರ್ಯಕ್ರಮ ಮುಗಿಸಿ
ಕೆಲಸಕ್ಕೆ ಪ್ರಾರಂಭ ಮಾಡಲಾಯಿತು. ಅದೇ ಥರ ಮಹಾದೇವ ಮಂದಿರ ಖಡಕ್ಲಾಟ ಜೀರ್ಣೋದ್ಧಾರ ಸಲುವಾಗಿ ಅಂದರೆ ಅಲ್ಲಿ ಸ್ವಲ್ಪ ಅಂದರೆ ಕೆಲಸ ಪೆಂಡಿಂಗ್ ಇತ್ತು. ಆ ಕೆಲಸಗಳು ಪೂರ್ಣಗೊಳಿಸಲು 20 ಲಕ್ಷ ರೂಪಾಯಿಯನ್ನು ಅನುದಾನ ಮಂಜೂರು ಮಾಡಿ ನಮ್ಮ ಶಾಸಕರು ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರು ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದೇ ಥರ ಶಾಸಕರ ಮಾದರಿ ಶಾಲೆ KPS ಸ್ಕೂಲ್ ಆಗಿ ಈಗ ಪರಿವರ್ತನೆ ಆಗಿದ್ದ ಶಾಸಕರ ಮಾದರಿ ಶಾಲೆಯಲ್ಲಿ ಹುಡುಗರ ಸಂಖ್ಯೆ ಪಟ ಸಂಖ್ಯೆ ಹೆಚ್ಚಾದ ಕಾರಣ ರೂಮ್ಗಳು ಕಮ್ಮಿ ಬೀಳ್ತಾ ಇದ್ದವು. ಆದ ಕಾರಣದಿಂದ ಮತ್ತು 2 ರೂಮ್ಗಳನ್ನು 25 ಲಕ್ಷ ಅನುದಾನ ಮಂಜೂರು ಮಾಡಿ ಮತ್ತೆ 2 ರೂಮ್ಗಳನ್ನು ಮಂಜೂರು ಮಾಡಿ ಕೊಟ್ಟಿದ್ದಕ್ಕೆ ಆಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶಣ್ಣ ಹುಕ್ಕೇರಿ ಹಾಗೂ ನಮ್ಮ ಶಾಸಕರಾದ ಗಣೇಶಣ್ಣ ಹುಕ್ಕೇರಿ ಅವರಿಗೆ ನಮ್ಮ ಖಡಕ್ಲಾಟ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಹಾಗೂ ನಮ್ಮ ಶಾಸಕರಾದ ಗಣೇಶಣ್ಣ ಹುಕ್ಕೇರಿ ಅವರ ಪ್ರಯತ್ನದಿಂದ ಮುಜರಾಯಿ CM EDP ಇಂದ ಖಡಕ್ಲಾಟ ಗ್ರಾಮದ ಶ್ರೀ ಕೃಷ್ಣ ಹನ್ಬರ್ ಸಮಾಜದ ಹತ್ತಿರ ಸಮುದಾಯ ಭವನ ಪೂರ್ಣಗೊಳಿಸುವಲ್ಲಿ ಈಗಾಗಲೇ 10 ಲಕ್ಷ ರೂಪಾಯಿಯನ್ನು ಕೊಟ್ಟಿತ್ತು. ಇವತ್ತು ಒಂದು 25 ಲಕ್ಷದ ಪೂಜೆಯನ್ನು ನೆರವೇರಿಸಿದ್ದೇವೆ. ಒಟ್ಟಿಗೆ ಅವರಿಗೆ 35 ಲಕ್ಷವನ್ನು ಅಂದರೆ ಒಂದು ಫಂಡ್ ಮಂಜೂರು ಮಾಡಿ ಕೊಟ್ಟಿದ್ದೇವೆ. ಮುಜರಾಯಿ CM IDP ಖಡಕ್ಲಾಟ ಗ್ರಾಮದ ಮಹಾದೇವ ದೇವಸ್ಥಾನ ಕಮಿಟಿ ಸಮುದಾಯ ಭವನ ಪೂರ್ಣಗೊಳಿಸುವ ಸಲುವಾಗಿ ಮುಂಚೆ 7,50,000 ರೂಪಾಯಿ ಕೊಟ್ಟಿತ್ತು. ಈಗ ಇವತ್ತು 20 ಲಕ್ಷವನ್ನು ಮಂಜೂರು ಮಾಡಿ ಒಟ್ಟಿಗೆ 27,50,000 ರೂಪಾಯಿಯನ್ನು ಮಹಾದೇವ ಮಂದಿರಗಾಗಿ ಮಂಜೂರು ಮಾಡಲಾಗಿದೆ. ಅದೇ ಪ್ರಕಾರ DMF ಇಲಾಖೆಯಿಂದ ಕರ್ನಾಟಕ ಪಬ್ಲಿಕ್ ಶಾಲೆ ಖಡಕ್ಲಾಟ ಶಾಸಕರ ಮಾದರಿ ಶಾಲೆಗೆ 2 ವರ್ಗಗಳ ಕೊಠಡಿ ನಿರ್ಮಾಣಕ್ಕಾಗಿ 25 ಲಕ್ಷವನ್ನು ಮಂಜೂರು ಮಾಡಿದ್ದಾರೆ. ಇದಕ್ಕೆ ಖಡಕ್ಲಾಟದ ಎಲ್ಲ ನಾಗರಿಕರಿಂದ ನಮ್ಮ ನೆಚ್ಚಿನ ಶಾಸಕರಾದ ಗಣೇಶಣ್ಣ ಹುಕ್ಕೇರಿ ಅವರಿಗೆ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶಣ್ಣ ಹುಕ್ಕೇರಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇವೆ.